ನಾನು ರಾಜಕೀಯ ಪತ್ರಿಕಾಗೋಷ್ಠಿಯನ್ನು ಕರೆದು ಸುಮಾರು ದಿವಸ ಆಗಿತ್ತು. ಕಾವೇರಿ ಕ್ರಿಯಾ ಸಮಿತಿ ಸಂಬಂಧಪಟ್ಟಂಗೆ ಅದ್ರಿಗೆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೆ. ಸಿನಿಮಾ ವಿಚಾರಕ್ಕೂ ಕೂಡ ಪತ್ರಿಕಾಗೋಷ್ಠಿಯನ್ನು ನಾನು ನಡೆಸಿದ್ದೆ. ಕಾಂಗ್ರೆಸ್ ಕಾರ್ಯವೈಖರಿ, ಸರ್ಕಾರದ ಕಾರ್ಯವೈಖರಿನ ಟೀಕೆ ಮಾಡಲಿಕ್ಕೂ ಕೂಡ ಒಂದು 2-3 ಸಲ ಪತ್ರಿಕಾಗೋಷ್ಠಿ ಕರೆದಿಲ್ಲ, ಮಾಧ್ಯಮದವರೊಂದಿಗೆ ಮಾತಾಡಿದೆ. ಅವರು ಜನೋತ್ಸವ ಮಾಡ್ತಾ ಇದ್ದಾರೆ, ಅವ್ರ ಬೆನ್ನು ಅವ್ರು ತಟ್ಕೊಳ್ತಾ ಇದ್ದಾರೆ, ಸರಿಯಲ್ಲ. ಮತ್ತು ಇಡೀ ರಾಜ್ಯ ಜನತೆ ಬೇಸತ್ತೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಒಂದು ಆಡಳಿತ ಆಗದೇ ಇರುವಂತಹ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಇವತ್ತಿದೆ ಅನ್ನುವಂಥ ಒಂದು 2, 3, 4 ವಿಚಾರಗಳನ್ನು ನಾನು ಮಧ್ಯೆ ಮಾಧ್ಯಮದವರೊಂದಿಗೆ ಮಾತಾಡಿದ್ದೆ, ಹಂಚ್ಕೊಂಡಿದ್ದೆ. ನನಗೆ ಕಳೆದ ಒಂದು 3-4 ದಿವಸಗಳಿಂದ ಸಾವಿರಾರು ಜನ BJP ಕಾರ್ಯಕರ್ತರು, ಹಿತೈಷಿಗಳು, ಮುಖಂಡರುಗಳು, ಪ್ರಮುಖರು ಎಲ್ಲರೂ ಹೇಳ್ತಾ ಇದ್ರು, ಜಯಪ್ರಕಾಶ್ ಒಂದು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಕಾರ್ಯಕರ್ತರಲ್ಲಿ ಸ್ವಲ್ಪ ಗೊಂದಲ ಆಗ್ತಾ ಇದೆ, ಆ ಗೊಂದಲ ನಿವಾರಣೆ ಆಗಬೇಕು, ಕಾರ್ಯಕರ್ತರು ವಿಭಜನೆ ಆಗಬಾರ್ದು, ಗುಂಪುಗಾರಿಕೆ ಆಗಬಾರ್ದು, ಎಲ್ಲ ಒಗ್ಗಟ್ಟಾಗಿರಬೇಕು. ಅದರಿಂದ ದಯಮಾಡಿ ಒಂದು ಪತ್ರಿಕಾಗೋಷ್ಠಿ ನೀವು ಮಾಡಬೇಕು. ಹಿರಿಯ ಮುಖಂಡರು, ನೀವು ಭಾರತೀಯ ಜನತಾ ಪಕ್ಷಕ್ಕೆ ಫೌಂಡೇಶನ್ ಹಾಕೊಟ್ಟಂಥವ್ರು, ನೀವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಸಮಾಧಾನಕರವಾದಂಥ ವಿಚಾರಗಳನ್ನು ಕಾರ್ಯಕರ್ತರಿಗೆ ತಿಳಿಸ್ಬೇಕು ಅಂತ ಹೇಳಿ ನನಗೆ ಬಹಳ ಕಾಲ್ಗಳು, ಸಾವಿರಾರು ಕಾಲ್ಗಳು, ಫೋನ್ ಕರೆಗಳು ಬಂತು. ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಕೊಳ್ತಿದ್ದೀನಿ, ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. 1993ರಲ್ಲಿ ಜನತಾ ಪರಿವಾರದಲ್ಲಿ ನಾನು ಪ್ರಮುಖ ನಾಯಕನಾಗಿದ್ದೆ. ರಾಷ್ಟ್ರೀಯ ಯುವ ಜನತಾ ದಳದ ಉಪಾಧ್ಯಕ್ಷನಾಗಿ ಮತ್ತು ರಾಜ್ಯದ ಕಾರ್ಯದರ್ಶಿಯಾಗಿ, ದೇವೇಗೌಡರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ರಾಜ್ಯದ ಕಾರ್ಯದರ್ಶಿಯಾಗಿ ಮತ್ತು ಅದೇ ರೀತಿಯಲ್ಲಿ ಯುವ ಜನತಾ ದಳದಲ್ಲೂ ಕೂಡ ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿ ಮುಂಚೂಣಿಯಲ್ಲಿದ್ದಂಥವನು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದೇವೇಗೌಡರು ಒಂಟಿಕೊಪ್ಪಲಿನಲ್ಲಿ ಪ್ರಮುಖರ ಒಂದು ಸಭೆಯನ್ನು ಕರೀತಾರೆ. ಅಲ್ಲಿಗೆ ನನ್ನನ್ನು ಕರೆಸ್ಕೊಳ್ತಾರೆ. ಜಯಪ್ರಕಾಶ್, ನೀನು ಬಹಳ ಒಳ್ಳೆಯವನು, ತುಂಬ ಪ್ರಭಾವಶಾಲಿ, ಶಕ್ತಿಯುತವಾಗಿದ್ಯಾ, ನಿನ್ನ ಶಕ್ತಿ ಪ್ರದರ್ಶನ ಎಲ್ಲ ಟೈಮಲ್ಲೂ ಮಾಡಿದ್ಯಾ, ಒಳ್ಳೆ ರಾಜಕಾರಣಿ, ನೀನು ಯಾವುದೇ ಕಾರಣಕ್ಕೂ BJPಗೆ ಹೋಗಬೇಡ, ಈ ಬಾರಿ 94ರಲ್ಲಿ ನಿನಗೆ ಟಿಕೆಟ್ ಕೊಡ್ತಾ ಇದ್ದೀವಿ, ಕೊಡ್ತೀನಿ, ಇದು ಪ್ರಾಮಿಸ್ ಅಂತೇಳಿ ಒಂದು 300 ಜನ ಹಿರಿಯರು ಇದ್ದಂತಹ ಒಂದು ರಾಮಮಂದಿರದ ಮುಂದೆ ದೇವೇಗೌಡರು ನನಗೆ ಹೇಳಿದ್ರು. ಆ ಕಾರಣಕ್ಕೋಸ್ಕರನೇ ಯುವ ಜನತಾ ದಳದಿಂದ ನನ್ನ ಅಧ್ಯಕ್ಷ ಆದ ತಕ್ಷಣ ರಾಜ್ಯದ ಕಾರ್ಯದರ್ಶಿಯಾಗಿ ನೇಮಿಸ್ಕೊಂಡಿದ್ದೀನಿ, ಒಳ್ಳೆ ಭವಿಷ್ಯ ಇದೆ ಅಂಥೇಳಿ ನನಗೆ ಅವತ್ತು ಅಷ್ಟು ಜನರ ಒಂದು ಹಿರಿಯರ ಸಮ್ಮುಖದಲ್ಲಿ ನನಗೆ ಅವರು ಹೇಳಿದ್ರು, ಆದೇಶ ನೀಡಿದ್ರು. ಆದರೂ ಕೂಡ ದೇಶದ ಹಿತದೃಷ್ಟಿಯಿಂದ ಮತ್ತು BJP ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬಹಳ ಇಷ್ಟಪಟ್ಟು ಸಹಸ್ರಾರು ಬೆಂಬಲಿಗರೊಂದಿಗೆ ಸಮರ್ಪಣಾ ಸಮಾವೇಶ ಅನ್ನುವಂತಹ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ನಡೆಸಿ ಅನಂತಕುಮಾರ್ ರವರು, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ರವರು ಮತ್ತು ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಅನೇಕ ಪ್ರಮುಖ BJP ನಾಯಕರ ಸಮ್ಮುಖದಲ್ಲಿ ನಾನು ಸೇರ್ಪಡೆಗೊಂಡೆ. ಅವತ್ತು ಒಡೆಯರ್ ಅವರು ಅಲ್ಲೇ ಹೇಳಿದ್ರು, ಚಾಮರಾಜ ಕ್ಷೇತ್ರದ ಟಿಕೆಟ್ ಜಯಪ್ರಕಾಶ್ಗಿಂತ ಅಲ್ಲೇ ಘೋಷಣೆ ಮಾಡಿದ್ರು. ಅಷ್ಟು ಬೃಹತ್ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂಥ ಕಾರ್ಯಕರ್ತರ ನಡುವೆ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ಜಯಪ್ರಕಾಶ್ ಅವರಿಗೆ ಮಾತ್ರ ಟಿಕೆಟ್ ಚಾಮರಾಜ ಕ್ಷೇತ್ರ ಅಂತ ಹೇಳಿ ಹೇಳಿದ್ರು. ಕೃಷ್ಣರಾಜನು ಕೂಡ ಅವರು ಪ್ರಮೋದ ದೇವಿ ಅವರ ಹೆಸರನ್ನು ಸೇರಿಸ್ಕೊಂಡಿದ್ರು ಅವತ್ತು ಆ ಚುನಾವಣೆಯಲ್ಲಿ. ಅಲ್ಲಿ ರಾಷ್ಟ್ರೀಯ ಮುಖಂಡರು ಹೇಳಿದ್ರು, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಏನೇ ಇದ್ರೂ ಶ್ರೀಗಂಧದ ನರಸಿಂಹರಾಜ ಒಡೆಯರ್ ಯಾರಿಗೆ ಪಟ್ಟಿ ಕೊಡ್ತಾರೆ ಅವ್ರಿಗೆ ಟಿಕೆಟ್ ನೀಡ್ತೀವಿ ಅಂತೇಳಿ
ಅವರು ಅಲ್ಲಿಂದ ಆದೇಶವನ್ನು ಕಳಿಸಿದ್ರು. ಹಾಗಾಗಿ ನಂದು ಮತ್ತು ಪ್ರಮಾದಾದೇವಿ ಅವರದ ಹೆಸರನ್ನ ಅಲ್ಲಿ ಹಾಕಿದ್ರು. ಅಂಥ ಸಂದರ್ಭದಲ್ಲಿ ಟಿಕೆಟ್ ಕೂಡ ಘೋಷಣೆ ಆಯಿತು ನನಗೆ ಡೆಲ್ಲಿನಲ್ಲಿ. ಡಾಕ್ಟರ್ ಜೀವರಾಜ್ ಆಳ್ವ ಅವರು ನನ್ನ ನಾಯಕರು, ಅವರು ಡೆಲ್ಲಿಲಿ ಹೇಳಿದ್ರು ಫೋನ್ ಮಾಡಿ, ಆಗಿದೆ ಟಿಕೆಟ್, ನೀವು ಮುಂದಿನ ವಾರ ಬಂದು ಬಿ ಫಾರ್ಮ್ ತೊಗೊಂಡೋಗಿ ಅಂತ. ಅಂಥ ಸಂದರ್ಭದಲ್ಲಿ ರಾಜಕೀಯ ಬದಲಾವಣೆಗಳು, ನಮ್ಮ ಕಾರ್ಯಕರ್ತರ ಉತ್ಸವ ಪಟಾಕಿ ಸಿಡಿಸೋದ್ರ ಮುಖಾಂತರ ಅದೆಲ್ಲ ಆಯಿತು. ಏನೋ ಒಂದು ರಾಜಿ ಮಟ್ಟದಲ್ಲಿ ಮಾನ್ಯ ಶ್ರೀ ದಿವಂಗತ ಶಂಕರ್ ಲಿಂಗೇಗೌಡರವರಿಗೆ ಶುದ್ಧ ಮನಸ್ಸಿನಿಂದ, ಒಳ್ಳೆ ಮನಸ್ಸಿಂದ ಅವ್ರಿಗೆ ಟಿಕೆಟ್ನ ನಾನು ತ್ಯಾಗ ಮಾಡಿ, ಕೇವಲ ತ್ಯಾಗ ಮಾಡಿದ್ದಲ್ಲ, 40 ವರ್ಷದಲ್ಲಿ ಏನು ಪಕ್ಷ ಕಟ್ಟಬಹುದು, 4 ತಿಂಗಳಲ್ಲಿ ನನಗಿರುವ ಜನರ ಬೆಂಬಲದಿಂದ, ನನಗಿರುವ ಜನಪ್ರಿಯತೆಯಿಂದ ಪಕ್ಷವನ್ನು ಮಿಂಚಿನ ರೀತಿಯಲ್ಲಿ ಚಾಮರಾಜ ಕ್ಷೇತ್ರ, ನರಸಿಂಹರಾಜ ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರನ ಸಂಘಟನೆ ಮಾಡಿದೆ. ಅವತ್ತು ಸಾವಿರಾರು ಜನ ಅವತ್ತು ಬಿಜೆಪಿಗೆ ಬರಕ್ ಮಾಡಿದೆ. 89 ಚುನಾವಣೆ ಫಲಿತಾಂಶ ನೋಡಿ, ಚಾಮರಾಜ ಕ್ಷೇತ್ರದಲ್ಲಿ ಶ್ರೀಮತಿ ಮೈಥಿಲಿ ಅವರು ವಕೀಲರು ನಿಂತ ಸಂದರ್ಭದಲ್ಲಿ 4,000 ವೋಟ್ ಬಂದಿತ್ತು. ಕೃಷ್ಣರಾಜದಲ್ಲಿ ವೀರಭದ್ರಯ್ಯ ಅವರು ನಿಂತ ಸಂದರ್ಭದಲ್ಲಿ 5,500 ವೋಟ್ ಬಂದಿತ್ತು. ನರಸಿಂಹರಾಜದಲ್ಲಿ ಮಾರುತಿರಪ್ಪ ಅವರು ನಿಂತ ಸಂದರ್ಭದಲ್ಲಿ ಕೇವಲ 15,000 ವೋಟ್ ಬಂದಿತ್ತು. ಅದೇ ಈ 94 ಚುನಾವಣೆಯಲ್ಲಿ ನಾನು ಮತ್ತು ನನ್ನ ಬೆಂಬಲಿಗರು, ಜೀವರಾಜ್ ಆಳ್ವ ಅವರ ಬೆಂಬಲಿಗರು ಎಲ್ಲರೂ ಸೇರಿ ಅಂಥ ಅದ್ಭುತವಾಗಿ ಪಕ್ಷವನ್ನು ಸಂಘಟನೆ ಮಾಡಿದೋ. ಟಿಕೆಟ್ನ ಕೊಟ್ಟು ತ್ಯಾಗ ಮಾಡಿ ಶುದ್ಧ ಮನಸ್ಸಿಂದ ಪ್ರಚಾರ ನಡೆಸಿ 3 ಜನರು ಗೆಲ್ಲುವಂತೆ ಮಾಡಿದೋ. ಅವತ್ತು ಬಿಜೆಪಿ ಗಾಳಿ ರಾಜ್ಯದಲ್ಲಿ ಇರಲಿಲ್ಲ. 40 ಸೀಟ್ಗಳು ಬಂತು ಬಿಜೆಪಿಗೆ ರಾಜ್ಯದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಮೈಸೂರು 3, ಮೈಸೂರು ನಗರ, ನರಸಿಂಹರಾಜ ಅವತ್ತು ಗೆದ್ದಿದ್ವಿ. ಇವತ್ತವರೆಗೂ ಮತ್ತೆ ನಾವು ಗೆದ್ದಿಲ್ಲ ನರಸಿಂಹರಾಜ ಕ್ಷೇತ್ರನ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಅತಿ ಹೆಚ್ಚು ಹಿಂದೂಗಳಿದ್ದಾರೆ, ಆದರೂ ನಾವಲ್ಲಿ ಗೆಲ್ತಾ ಇಲ್ಲ. ಇರಲಿ, ಅದು ಒಂದು ಕಡೆ ರಾಜಕೀಯ. ಆದರೆ ಇವತ್ತು ನಾನು ಹೇಳೋದು ಇಷ್ಟು, ನಮ್ಮ ಪಕ್ಷ ಇದು ಬಹಳ ಪ್ರಮುಖವಾದ ವಿಚಾರ. ತಾಯಿ ಥರ ನಮ್ಮ ಪಕ್ಷದ ಕಾರ್ಯಕರ್ತರದ್ದು ಮನೋಭಾವ ಏನಿದೆ ಗೊತ್ತಾ? ಮೊದಲು ದೇಶ, ನಂತರ ನನ್ನ ಕುಟುಂಬ ಅಂತ ಒಂದು ವಿಚಾರನ ಇಟ್ಕೊಂಡು ಕಾರ್ಯಕರ್ತರು ಇವತ್ತು ಬಿ ಜೆ ಪಿಲಿದ್ದಾರೆ. ಇದು ಕಾರ್ಯಕರ್ತರ ಪಕ್ಷ, ಬೇರೆ ಪಕ್ಷಕ್ಕೆ ನಾವು ಹೇಳಲ್ಲ ಕಾರ್ಯಕರ್ತರ ಪಕ್ಷ ಅಂತ. ಅವ್ರ ಪಕ್ಷ, ಅವ್ರಿಗೆ ಗೊಂದಲ ಆಗಬಾರ್ದು, ಅವ್ರನ್ನ ವಿಭಜನೆ ಮಾಡಬಾರ್ದು. ಅವ್ರು ಸಪೋರ್ಟ್ ಮಾಡಿ, ಇವ್ರು ಸಪೋರ್ಟ್ ಮಾಡಿ, ಅವ್ರ ಹೆಸರು ಹೇಳಿ, ಇವ್ರ ಹೆಸರು ಹೇಳಿ, ಅವ್ರನ್ನ ಬಿಟ್ಬಿಡ್ಬೇಕು. ಅವ್ರ ಪಕ್ಷದ ಕೆಲಸ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ನಾವು ಯಾರನ್ನೇ ವರಿಷ್ಠರು ಅಭ್ಯರ್ಥಿಗಳನ್ನ ಮಾಡಿದಾಗ ಅವ್ರು ನಿಂತ್ಕೊಂಡು ಗೆಲ್ಲಿಸ್ತಾರೆ. ಇದು ಪ್ರಮುಖವಾದಂಥ ವಿಚಾರ. ಅತಿ ಚಿಕ್ಕ ವಯಸ್ಸಲ್ಲೇ ದೇವರು ನನಗೆ ವರನ್ನೇ ಕೊಟ್ಬಿಟ್ಟಿದ್ದಾನೆ, ಸಂಘಟನಾ ಶಕ್ತಿ. ಬುದ್ಧಿ ಬರೋಕ್ಕೆ ಮೊದಲೇ ರಾಜಕೀಯ ಪ್ರವೇಶ ಮಾಡಿದ್ದೆ ನಾನು. ಮೈಸೂರು ನಗರ ವಿದ್ಯಾರ್ಥಿ ಕ್ರಿಯಾ ಸಮಿತಿ ಅಧ್ಯಕ್ಷ, ರಾಜ್ಯ ಕರ್ನಾಟಕ ವಿದ್ಯಾರ್ಥಿ ಅಧ್ಯಕ್ಷ ಆಗಿ ಸಂಘಟನೆ ಮಾಡಿ 8 ಜಿಲ್ಲೆಗಳಿಂದ, ಪದವೀಧರ ಕ್ಷೇತ್ರದಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೆನೆಟ್ ಸದಸ್ಯನಾಗಿ ಘಟಾನುಘಟಿಗಳ ಜೊತೆ ಗುದ್ದಾಡಿ ಗೆದ್ದಂಥವ್ನು ನಾನು. ಜನರು ಅವತ್ತೇ ಆಶೀರ್ವಾದ ಮಾಡಿಬಿಟ್ರು ಚಿಕ್ಕ ವಯಸ್ಸಲ್ಲಿ ನನಗೆ. BSc ಮಾಡಿದ ನಂತರ ಮಾಸ್ಟರ್ ಡಿಗ್ರಿ ಮಾನಸ ಗಂಗೋತ್ರಿಯಲ್ಲಿ MA ಜರ್ನಲಿಸಮ್ ಮಾಡಿದಂಥ ಒಬ್ಬ ವಿದ್ಯಾರ್ಥಿ ನಾನು. ಇವತ್ತು ಯಾವುದೇ ಕಳಂಕ ಇಲ್ಲದೆ ನಿಷ್ಕಳಂಕವಾದ ಶುದ್ಧ ಹಸ್ತ ಇರುವಂಥ ರಾಜಕಾರಣಿ ಅಂತಂದರೆ ನಾನು ಬೆನ್ತಟ್ಟು ಹೇಳ್ಕೊತೀನಿ, ನನ್ನ ಬೆನ್ನು. ನಾನು ಶುದ್ಧ ಹಸ್ತ ರಾಜಕಾರಣಿ, ನಿಷ್ಕಳಂಕವಾದಂಥ ರಾಜಕಾರಣಿ, ತ್ಯಾಗಮಯಿ. ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದೀನಿ. 94 ಬಿಟ್ಟರೆ ಶಂಕರಲಿಂಗೇಗೌಡರು ನಮ್ಮ ಪಕ್ಷದ ಶಾಸಕರು, ಅವ್ರಿಗೆ ಒಂದು ದಿವಸನೂ ನಾನು ಮತ್ತೆ ಟಿಕೆಟ್ ಕೇಳಲಿಲ್ಲ. ನಾನು 4 ಬಾರಿ ಅವ್ರು ಗೆಲ್ಲೋವರೆಗೂ ಡಿಸ್ಟರ್ಬ್ ಮಾಡಲಿಲ್ಲ. ಸುಮಾರು ಜನ ಕೇಳಿದ್ರು, ಉಪೇಂದ್ರ ಅವ್ರು ಕೇಳಿದ್ರು ನನಗೆ, ಯಾಕ್ರಿ ಇಷ್ಟೊಂದು ಪವರ್ಫುಲ್ ಆಗಿದ್ದೀರ, ಯಾಕ್ರಿ ನೀವು ಚುನಾವಣೆಗೆ MLA ನಿಲ್ತಾ ಇಲ್ಲ ಅಂತ. ಸರ್, ಶಂಕರಲಿಂಗೇಗೌಡರು ಕೆಲಸ ಮಾಡ್ತಾ ಇದ್ದಾರೆ ಸರ್, ಅವ್ರು ಗೆಲ್ತಾ ಇದ್ದಾರೆ, ಅವ್ರು ಡಿಸ್ಟರ್ಬ್ ಮಾಡಲ್ಲ ಅಂದೆ. ಆದರೆ 5ನೇ ಬಾರಿಗೆ ಅವರೇ ಡಿಸ್ಟರ್ಬ್ ಮಾಡಿಕೊಂಡು ಅವರೇ ಹೋದರು. ಅಲ್ಲಿವರೆಗೂ ನಾನು ಮತ್ತೆ ಟಿಕೆಟ್ ಕೇಳಲಿಲ್ಲ. 13ರಲ್ಲೂ ಕೂಡ ನಾವು KJPಗೆ ಹೋಗಿ ಬಂದ ನಂತರ ಟಿಕೆಟ್ ಕೇಳೋದು ಬೇಡ ಅಂತೇಳಿ ನಾಗೇಂದ್ರ ಅವ್ರು ನಿಂತ ಸಂದರ್ಭದಲ್ಲಿ ನಾವು ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡಿದ್ವಿ. ಆದರೆ 2013ರಿಂದ 18ರವರೆಗೂ ನನ್ನೆಲ್ಲ ಇರುವಂಥ ಎಲ್ಲ ಶಕ್ತಿನ ಕ್ರೋಢೀಕರಿಸಿ, ನಾಗೇಂದ್ರ ಅವರು ನನ್ನ ಬ್ರದರ್ ಥರ ಹೇಳಿದೆ. ನಾಗೇಂದ್ರ ಅವ್ರಿಗೆ ಪಕ್ಷ ಗಟ್ಟಿ ಮಾಡೋಣ, ಸಂಘಟನೆ ಮಾಡೋಣ, ವರಿಷ್ಠರು ಕೊಡಲಿ, ಯಾರಿಗಾರು ಕೊಡಲಿ, ನಾವು ಗೆಲ್ಸ್ಕೊಳ್ಳೋಣ, ಈ ಕ್ಷೇತ್ರ ಬಿಟ್ಕೊಡ್ಬಾರ್ದು ಅಂತ. 18ರಲ್ಲಿ ಆಕಸ್ಮಿಕವಾಗಿ
ವರಿಷ್ಠರ ಲೆಕ್ಕಾಚಾರ ಏನಿತ್ತೋ ಟಿಕೆಟ್ನ ನಾಗೇಂದ್ರ ಅವ್ರು ಕೊಟ್ಟಂಥ ಸಂದರ್ಭದಲ್ಲಿ ಅಸಂಖ್ಯಾತ ಬೆಂಬಲಿಗರು ಗಲಾಟೆ ಮಾಡಿ ನನಗೆ ನಾಮಪತ್ರ ಸಲ್ಲಿಸಿದ್ರು. ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಇಷ್ಟೊಂದು ಕೆಲಸ ಮಾಡಿದ್ದೀರಾ, ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಜನರ ಮಧ್ಯೆ ಇದ್ದೀರಾ 24 hours, ದಯಮಾಡಿ ನಿಂತ್ಕೋಬೇಕು ಅಂತೇಳಿ. ಅಂಥ ಸಂದರ್ಭದಲ್ಲಿ ಅನಂತಕುಮಾರ್ ಅವರು, ಯಡಿಯೂರಪ್ಪ ಅವರು, ಶೋಭಾ ಕರಂದ್ಲಾಜೆ ಅವರು ನನ್ನ ಮನಸ್ಸು ಒಲಿಸಿದ್ರು. ಜಯಪ್ರಕಾಶ್, ಮುಂದಿನ ಅವಕಾಶಗಳೆಲ್ಲ ನಿಮಗೆ ಕೊಡ್ತೀವಿ, ದಯವಿಟ್ಟು ಈ ಸಲ ಬಿಟ್ಕೊಡಿ ಅಂತ. ಅದೇ ನಾಗೇಂದ್ರ ಅವರು, ನಮ್ಮ ಹಿರಿಯ ನಾಯಕರಾದಂಥ ಮೈವಿ ರವಿಶಂಕರ್ ಅವರು, ಮೂಡ ಅಧ್ಯಕ್ಷರಾಗಿದ್ದಂತಹ ಯಶಸ್ವಿನಿ ಸೋಮಶೇಖರ್ ಅವರು ಎಲ್ಲ ನಮ್ಮ ಮನೆಗೆ ಬಂದು, ಶ್ರೀವತ್ಸ ಅವರು ಶಾಸಕರು ಈಗಾಗಿದ್ದಾರೆ, ದಯವಿಟ್ಟು ವಾಪಸ್ ತಗೊಳ್ಳಿ ಜಯಪ್ರಕಾಶ್, ಇದನ್ನು ದಯವಿಟ್ಟು ಗೆಲ್ಲಿಸ್ಕೊಡಿ, ಮುಂದೆ ನಿಮ್ಗೆ ಎಲ್ಲ ರೀತಿಯಾದಂಥ ಬೆಂಬಲವನ್ನು ನಾವು ಕೊಡ್ತೀವಿ ನಿಮಗೆ ನಮ್ಮ ಸರ್ಕಾರ ಬಂದಾಗ ಅಂತೇಳಿ ನನ್ನ ಮನಸ್ಸು ಒಲಿಸಿದ್ರು. ಮತ್ತು ನನಗೂ ಕೂಡ ದೇಶದ ಬಗ್ಗೆ ಹೆಚ್ಚು ಅಭಿಮಾನ ಇರೋದ್ರಿಂದ ಸೀದಾ ನಾನು ಪತ್ರಿಕಾಗೋಷ್ಠಿ ಮಾಡಿ ಇದೇ ಸಂದರ್ಭದಲ್ಲಿ ಇಲ್ಲಿ ಬಂದು ನಾನು ಅದಕ್ಕೆ ಮೊದಲು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ದೆ. ಪಕ್ಷದ ಅಭ್ಯರ್ಥಿಗಿಂತ ಒಂದು ಓಟು ಜಾಸ್ತಿ ನಾನು ತಗೊಳ್ಳಿಲ್ಲ ಅಂದರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಘೋಷಣೆ ಮಾಡಿದ್ದೆ. ಅದೇ ನಿಮ್ಮ ಪತ್ರಕರ್ತರು ಎದುರುಗಡೆ ನಾನು ವಾಪಸ್ ತಗೊಳ್ತೀನಿ ಎಂದಾಗ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ಕಣ್ಣೀರು ಹಾಕ್ಬಿಟ್ಟೆ. ಅವತ್ತು ನನ್ನ ಜೊತೆಗೂ ನನ್ನ ಸಹಪಾಠಿಗಳು ಜರ್ನಲಿಸ್ಟ್ ಇದ್ದರು, ಅವರು ಕಣ್ಣೀರು ಹಾಕ್ತಿದ್ರು. ಅದು ನಾನು ಗಮನಿಸಿದೆ. ಅವತ್ತು ಕಣ್ಣೀರು ಹಾಕ್ದೆ. ಅವತ್ತು ನಾನು ಏನಾದರೂ ಆಗಲಿ ಮತ್ತೆ 23ಕ್ಕೂ ಕೂಡ ನಾನು ಪ್ರಯತ್ನ ಮಾಡಿದೆ. ಪಕ್ಷದ ವರಿಷ್ಠರ ತೀರ್ಮಾನ ಅದು ಮತ್ತೆ ನಾಗೇಂದ್ರ ಸಿಗ್ತದೋ. ಹಾಗಾಗಿ ಆಗಲೂ ಕೂಡ ನನಗೆ ಟಿಕೆಟ್ ಸಿಗಲಿಲ್ಲ ಅಂತ ನಾವೇನು ಕೂತ್ಕೊಳ್ಳಿಲ್ಲ ಮನೆಯಲ್ಲಿ. ನಾಗೇಂದ್ರ ಜೊತೆಲೇ ಬೆಳಗ್ಗೆಯಿಂದ ಅವ್ರಿಗಿಂತನೂ ಅಭ್ಯರ್ಥಿಗಿಂತ ಹೆಚ್ಚಾಗಿ ನಾನು ಕೂಡ ಎಲ್ಲ ಕಡೆ ಪ್ರವಾಸ ಮಾಡಿ ಕ್ಷೇತ್ರ ಮಾಡಿ ಕೆಲಸ ಮಾಡಿದೆ. ಹಿಂದೆ ರಾಮಕೃಷ್ಣ ಹೆಗಡೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನು ಸೆನೆಟ್ ಮೆಂಬರ್ ಗೆದ್ದ ತಕ್ಷಣ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನಕ್ಕೆ ಇಂಡಿಯನ್ ಡೆಲಿಗೇಟ್ ಆಗಿ ನಾನು ಸೆಲೆಕ್ಟ್ ಮಾಡಿದ್ರು. ಅವತ್ತೇ ನಾನು ಸ್ಪೇನ್, ಫ್ರಾನ್ಸ್, ಇಂಗ್ಲೆಂಡ್ಗೆಲ್ಲ ಹೋಗಿದ್ದೆ. ನಾನಲ್ಲಿ ಪ್ರವಾಸ ಮಾಡಿದೆ. ರಾಮ್ವಿಲಾಸ್ ಪಾಸ್ವಾನ್ ಅಂತವ್ರೆಲ್ಲ, ಅವತ್ತು ಡಿ ಜಯಕುಮಾರ್ ಅಂತವರೆಲ್ಲ ಬಂದಿದ್ರು ಅವತ್ತು. ಅಲ್ಲಿ ನಾನು ಕೂಡ ಭಾಷಣ ಮಾಡಿದೆ. ಅಲ್ಲಿ ಬಹಳ ಅಪಾರವಾದಂಥ ಅನುಭವ ತಗೊಂಡೆ, ರಾಜಕೀಯದ ಅನುಭವ. ಎಚ್ ಡಿ ದೇವೇಗೌಡರು, SR ಬೊಮ್ಮಾಯಿ ಅವರು ಇರ್ಬೋದು, ಜನತಾ ಪರಿವಾರದ ಮುಖಂಡರುಗಳು, ಅವ್ರ ಜೊತೆ ಎಲ್ಲ ಅತಿಯಾದ ನಿಕಟ ಸಂಪರ್ಕದಲ್ಲಿದ್ದಂಥವು ನಾನು. ಅವರ ಎಲ್ಲರ ರಾಜಕೀಯ ಆಶೀರ್ವಾದ ಮತ್ತು ಅನುಭವನ ನಾನು ತೆಗೆದುಕೊಂಡಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ, ಯಾರೂ ಕೂಡ ಆಕಾಂಕ್ಷಿಗಳು ತಾಳ್ಮೆಗೆ ಗೆಲ್ಬೇಡಿ. ಚುನಾವಣೆ ಇವತ್ತಿಲ್ಲ, ಈಗ ನಡೀತಾ ಇಲ್ಲ, ಈಗ ತಕ್ಷಣಕ್ಕೆ ತುಂಬ ಟೈಮ್ ಇದೆ. ತಾಳ್ಮೆಯಿಂದ ಇದ್ದು ನಿಮ್ಮ ಏನು ಹಕ್ಕಿದೆ, ಟಿಕೆಟ್ ಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾರು ಬೇಕಾದರೂ ಟಿಕೆಟ್ ಕೊಡಿ ಅಂತ ಕೇಳ್ಕೊಬೋದು. ಆದರೆ ಕಾರ್ಯಕರ್ತರನ್ನ ಗೊಂದಲಕ್ಕೆ ಈಡು ಮಾಡಬಾರ್ದು. ನೀನು ನನಗೆ ಸಪೋರ್ಟ್ ಮಾಡು, ನೀನು ಸಪೋರ್ಟ್ ಮಾಡು. ನೋಡಿ, ನಾನು ಯಾವುದೇ ನಮ್ಮ ಚಾಮರಾಜ ಕ್ಷೇತ್ರದ್ದು ಯಾರೇ ಅಧ್ಯಕ್ಷರಾಗಲಿ ಕಾರ್ಯಕರ್ತರನ್ನ ನಾನು ಯಾರನ್ನೂ ಈ ಪತ್ರಿಕಾಗೋಷ್ಠಿ ಕರೆದಿಲ್ಲ. ಏಕಾಏಕಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ತೀರ್ಮಾನ ತೊಗೊಂಡು ಇವತ್ತೆಲ್ಲ ನೋಟಿಸ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಕಳಿಸಿದ್ದೀನಿ, ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. ದಿನ ನನ್ನ ಜೊತೆ ಯಾರು ಇರ್ತಾಯಿದ್ರು ಹಿರಿಯರು, ಅವ್ರು ಮಾತ್ರ ಇವತ್ತು ಇಲ್ಲಿ ಬಂದಿದ್ದಾರೆ. ನನಗೂ ಇಷ್ಟ ಇಲ್ಲ ಕಾರ್ಯಕರ್ತರನ್ನ ವಿಭಜನೆ ಮಾಡುವಂಥ ವಿಚಾರ. ಆದರೆ ನನಗೆ ಒಂದು ಗ್ಯಾರಂಟಿ ಇದೆ, ನಮ್ಮ BJP ಪಕ್ಷದಲ್ಲಿ ನಿಷ್ಠಾವಂತರನ್ನ, ಪಕ್ಷಕ್ಕೆ ತ್ಯಾಗ ಮಾಡಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಈ ಭಾರತೀಯ ಜನತಾ ಪಕ್ಷ. ನಿಧಾನ ಆಗ್ಬೋದು. ಸತತವಾಗಿ ಕ್ಯಾಂಡಿಡೇಟ್ ಆದಂಥ ವಿಜಯ್ ಶಂಕರ್ ಅವರು ಪಾರ್ಲಿಮೆಂಟ್ಗೆ ಅವ್ರಿಗೆ ಟಿಕೆಟ್ನ ನಿರಾಕರಿಸಿದಂಥ ಸಂದರ್ಭದಲ್ಲಿ ಅವರು ಪಾಪ ಕಾಂಗ್ರೆಸ್ಗೆ ಸೇರುವಂಥ ಪರಿಸ್ಥಿತಿ ಆಗೋಯ್ತು. ಪಕ್ಷದ್ದು ಏನೋ ವರಿಷ್ಠ ತೀರ್ಮಾನ, ಅದು ಲೆಕ್ಕಾಚಾರ. ಆದರೆ ಈ ಬಾರಿ ಇಡೀ ರಾಷ್ಟ್ರದ, ರಾಜ್ಯದ ಎಲ್ಲ ಮುಖಂಡರುಗಳು ಕೂಡ ವರಿಷ್ಠರು ನನ್ನ ಬಗ್ಗೆ ತುಂಬ ಒಂದು ಆಸೆ ಇಟ್ಕೊಂಡಿದ್ದಾರೆ. JPಗೆ ಈ ಸಲ ಬಾರಿ ಟಿಕೆಟ್ ಕೊಡಬೇಕು ಅಂತೇಳಿ ಕೊಟ್ಟೇ ಕೊಡ್ತಾರೆ. ನಾವು ಹೋಗಿ ಟಿಕೆಟ್ ಕೊಡಿ ಅಂತ ಈ ಬಾರಿ ಲಾಬಿನೂ ಕೂಡ ಮಾಡೋದಿಲ್ಲ. ವರಿಷ್ಠಗೂ ಕೂಡ ಒಂದು ಇನ್ಸು ಮಾಡೋದಿಲ್ಲ. ನಾವು ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾ ಹೋಗೋಣ, ಟಿಕೆಟ್ ಕೊಟ್ಟೇ ಕೊಡ್ತಾರೆ. ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ ಈ ಬಾರಿ ನನಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ. ಏಕೆಂದರೆ ಅವತ್ತಿಂದ ಪಕ್ಷ ಕಟ್ಟಾಗಿದೆ, ಇವತ್ತರೆಗೂ 1 ರೂಪಾಯಿ ಅಧಿಕಾರ ನಾನು ತಗೊಂಡಿಲ್ಲ. 1 ರೂಪಾಯಿ. ಸೆನೆಟ್ ಸದಸ್ಯ ಗೆದ್ದಿರೋದು ಕೂಡ ಅದು ಪಕ್ಷದ ಚಿಹ್ನೆ ಅಲ್ಲ. ಅದು
ಅಲ್ಲಿ ಪಕ್ಷ ಚಿಹ್ನೆ ಇರೋದಿಲ್ಲ, ಅದು ವೈಯಕ್ತಿಕವಾಗಿ ಗೆದ್ದಿರೋದದು. ಜನರು ಆ ಕಾಲದಲ್ಲಿ ಅಷ್ಟು ಬೆಂಬಲ ಕೊಟ್ಟರು. ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಮೈಸೂರು, ಮಂಡ್ಯ, ಹಾಸನ, ಚಾಮನಗರ ಎಲ್ಲ ಪದವೀಧರರು ಗೆಲ್ಲಿಸಿದ್ರು ಘಟಾನುಘಟಿಗಳ ಎದುರುಗಡೆ ನನ್ನನ್ನು. ಹಾಗಾಗಿ ನಾನು ನಮ್ಮ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನಾವು ಪಕ್ಷ ಕಟ್ಟೋಣ. ವರಿಷ್ಠರು ಯಾರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡೋಣ. ನನಗೆ ಕೊಟ್ಟರೆ ನೀವೆಲ್ಲ ಕೆಲಸ ಮಾಡಿ. ಆದರೆ ಒಂದೇ ಒಂದು ವಿಚಾರವನ್ನು ಯಾರು ಆಕಾಂಕ್ಷಿಗಳಿದ್ದಾರೆ ಅವರಲ್ಲಿ ಒಂದು ಮನವಿ ಮಾಡ್ತೀನಿ, ರಾಜಕೀಯ ಧರ್ಮ ಇಟ್ಕೊಳ್ಳಿ ದಯವಿಟ್ಟು. ನೀವು ಯಾರು ಆಕಾಂಕ್ಷಿಗಳಿದ್ದೀರಾ, ನೀವು ರಾಜಕೀಯ ಧರ್ಮ ನೀವು ಪಾಲನೆ ಮಾಡೋದಾದರೆ JP ಜಯಪ್ರಕಾಶ್ಗೆ ಟಿಕೆಟ್ ಕೊಡಿ ಅಂತ ಹೇಳಿ ನೀವು ಹೇಳ್ಬೇಕು. ಹೇಳ್ತೀರಾ ರಾಜಕೀಯ ಧರ್ಮ ಇದ್ದರೆ? ಯಾಕೆಂದ್ರೆ ಅಷ್ಟು ತ್ಯಾಗ ಮಾಡಿದ್ದೀನಿ ಪಕ್ಷಕ್ಕೆ, ನಿಷ್ಕಳಂಕ ವ್ಯಕ್ತಿ ನಾನು. ದಯಮಾಡಿ ಮತ್ತೊಮ್ಮೆ ನಿಮಗೂ ಕೂಡ ಯಾರು ಆಕಾಂಕ್ಷೆಗಳಿದ್ದೀರಾ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, ನನಗೆ ನೀವು ಬೆಂಬಲ ಕೊಟ್ಟು ನನ್ನನ್ನೇ ನೀವು ಆಯ್ಕೆ ಮಾಡಿಸಿ ವರಿಷ್ಠರಿಗೆ ಹೇಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಜಕೀಯ ಧರ್ಮ ಅವರು ಪಾಲನೆ ಮಾಡಿ ನನಗೆ ಅವರು ಸೂಚಿಸಿ ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಲ್ಲ ಆಕಾಂಕ್ಷಿಗಳಿಗೆ, ಪ್ರತಾಪ್ ಸಿಂಹ ಇರ್ಬೋದು, ನಾಗೇಂದ್ರ ಅವರು ನಮ್ಮ ಸಹೋದರ ಥರ ಅವರು. ನಾನು ಅವತ್ತಿಂದ ಎಷ್ಟೇ ಪೈಪೋಟಿ ಇರಲಿ ನನಗೂ ನಾಗೇಂದ್ರ ಅವ್ರಿಗೂ ಬ್ರದರ್ಸ್ ಥರನೇ ಇದ್ದೀವಿ. ಇವತ್ತು ಟಿಕೆಟ್ಗೆ ನಾನು ಟಿಕೆಟ್ ಕೇಳಿದ್ದೀನಿ, ಯಾವತ್ತೂ ಅವ್ರ ಬಗ್ಗೆ ಒಂದು ಮಾತಾಡಿಲ್ಲ. ನಾನು ಶಾಸಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಇದ್ದೀನಿ. ನ್ಯೂಸ್ ಫಸ್ಟಲ್ಲಿ ನಾನು ಕಳೆದ ಬಾರಿ ಟಿಕೆಟ್ಗೆ ಇಂಟರ್ವ್ಯೂ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಕೇಳಿದ್ರು, ಈಗ ಶಾಸಕರು ಅಲ್ಲಿ ಇದ್ದಾರಲ್ಲ ಅವ್ರೇನು ಕೆಲಸ ಮಾಡ್ತಾ ಇಲ್ವಾ ಅಂತ. ನಾನು ಹೇಳಿದೆ, ಮೂಲಭೂತ ಸೌಕರ್ಯ ಏನು ಕೆಲಸ ಇದೆ ಮಾಡ್ತಾ ಇದ್ದಾರೆ, ಆದರೆ ಈ ಕ್ಷೇತ್ರ ನಮ್ಮ ಪಕ್ಷದಿಂದ ಕೈ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಸಲ ಟಿಕೆಟ್ ಕೇಳ್ತಾ ಇದ್ದೀನಿ, ನನಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಹಿಂದೆ ಕಳೆದ ಬಾರಿ ಚುನಾವಣೆಯಲ್ಲಿ ನೋಡಿ, ನಾನು ಅವತ್ತಿಂದನೂ ಕೂಡ ಏನಾದರೂ ಈ ದೇಶದ ಬಗ್ಗೆ ನನಗೆ ಅಭಿಮಾನ ಇಲ್ಲದೆ ಇದ್ದರೆ, ಪಕ್ಷದ ಬಗ್ಗೆ ತತ್ವ ಸಿದ್ಧಾಂತ ಬಗ್ಗೆ ಅಭಿಮಾನ ಇಲ್ಲದೆ ಇದ್ದರೆ, 94ರಲ್ಲಿ ಇಲ್ಲೇ ಘಂಟಾಘೋಷವಾಗಿ ಹೇಳ್ತೀನಿ, ಎಲ್ಲರನ್ನು ಕೇಳ್ಕೊಂಡು ಬನ್ನಿ ಮೈಸೂರಲ್ಲಿ. ಅವತ್ತು ನಾನು ಇಂಡಿಪೆಂಡೆಂಟ್ ನಿಂತಿದ್ರೆ ಹೈಯೆಸ್ಟ್ ವೋಟಲ್ಲಿ ಗೆಲ್ತಾ ಇದ್ದೆ ನಾನು. ಆ ರೀತಿ ಇದ್ದೆ ನೋಡಿ. ನಾನು ಹಿಂದೆ ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ 20 hours ಕೆಲಸ ಮಾಡ್ತಾ ಇದ್ದೆ. ಯಾರಾದರೂ ಸತ್ತರೆ ನಾನು ಹೋಗಿ ತುಂಬ ಬೇಕಾದವರು ಸತ್ತಂತ ಸಂದರ್ಭ ದೂರ ಕೈ ಕಟ್ಕೊಂಡು ನಿಲ್ತಾ ಇರಲಿಲ್ಲ. ನಾನೇ ಚೀತೆಗೆ ಸೌದೆ ಬೆರಣಿನ ಹಾಕಿ ಶವನ ಎತ್ತಿಟ್ಟು ನಾನು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾ ಇದ್ದೆ. ಯಾವುದಾದ್ರು ಮಿಡ್ಲ್ ಕ್ಲಾಸ್ ಜನ ಮದುವೆ ಮಾಡ್ತಾ ಇದ್ರೆ ತಕ್ಷಣ ಅಡುಗೆ ಮನೆಗೆ ಓಡ್ತಾ ಇದ್ದೆ. ಜಾಸ್ತಿ ಜನ ಬಂದಿದ್ದಾರೆ, ಅಡುಗೆ ಸಾಲ್ತಾ ಇತ್ತಾ? ಇವತ್ತು ಬಿಡಿ, ಇವತ್ತೇನೋ ಬೇರೆ ರೀತಿ ಇದೆ ಸಮಾಜ, ಜನಜೀವನ ಬೇರೆ ಥರ ಇದೆ. ಅವತ್ತು ಸ್ವಲ್ಪ ಕಷ್ಟದಲ್ಲಿತ್ತು. ನಾನು ಹೇಳ್ತಾ ಇರೋದು 94ರ ವಿಚಾರದಲ್ಲಿ. ಅಡುಗೆ ಮನೆಗೆ ಹೋಗಿ ಎಷ್ಟು ಜನಕ್ಕೆ ಅಡುಗೆ ಸಾಲಲ್ಲ ಅಂತೇಳಿ ಮತ್ತೆ ಅಡುಗೆ ಬಡಿಸ್ತಾ ಇದ್ದೆ, ನಿಂತ್ಕೊಂಡು ನಾನೇ ಬಡಿಸ್ತಾ ಇದ್ದೆ. ಅಂದರೆ ಜನ ಅವತ್ತೇ JP ಲೀಡರ್ ಅಂತ ಅಂದ್ಬಿಟ್ಟು ಜನ ಹೇಳಬೇಕು. ನಾನು ಎಲ್ಲರೂ ಓದ್ಲೆ ಬಂದರೆ ಅವತ್ತು ಸರ್ ಈ ಸಲ ಶಾಸಕರಾಗ್ತೀರ, ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಆ ಥರ ಹೇಳುವಂಥ ಅಭ್ಯರ್ಥಿ ಆಗಬೇಕು ಪಕ್ಷದಲ್ಲಿ ಅನ್ನೋದು ನನ್ನ ಒಂದು ವಿಚಾರ. ಹೇಳಿ ಸರ್. ಏನೋ ಅವ್ರದ್ದು ಲೆಕ್ಕಾಚಾರ ಇರೋದು ಏನಿದೆಯೋ ನನಗೆ ಗೊತ್ತಿಲ್ಲ. ಈಗ ನಾನು ಕೂಡ KJPಗೆ ಹೋಗಿದ್ದೆ ಯಡಿಯೂರಪ್ಪಾಜಿ ಜೊತೆ. ಆಗ 13ರಲ್ಲಿ ನಾನೇನು ಟಿಕೆಟ್ ಕೇಳಲಿಲ್ಲ, ಹೇಳ್ತಾ ಇದ್ದೀನಿ. 13ರಲ್ಲಿ ನಾನು ಟಿಕೆಟ್ ಕೇಳಲಿಲ್ಲ. ಶಂಕರನಗೌಡರು ಗೆದ್ದಂತ ಅಷ್ಟರಲ್ಲೂ ಕೇಳಲಿಲ್ಲ. 18ರಲ್ಲಿ ತುಂಬ ಸ್ಟ್ರಾಂಗಾಗಿ ಕೇಳ. ಇವು 94 ಬಿಟ್ಟರೆ 18ರಲ್ಲಿ, ಮತ್ತು ಮೊನ್ನೆನೂ ಕೂಡ 23. ಅದೇ ತ್ಯಾಗ ಮಾಡಿದೆ 18ರಲ್ಲಿ ಸರ್. ಹೌದು, ಖಂಡಿತ ಪ್ರಮುಖ ಆಕಾಂಕ್ಷಿ ಇವತ್ತು ನಾನೇ. ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷದವರು ಕೊಡ್ತಾರೆ ಟಿಕೆಟ್ನ ನನಗೆ ಅಂತ. ಇವತ್ತು ಓದ್ ಕಡೆ ಎಲ್ಲ ಈಗ ನೋಡಿ, ಕಳೆದ 3-4 ದಿವಸದಿಂದ ನನಗೆ ಎಷ್ಟು ಕರೆ ಬಂದಿದೆ, ಫೋನ್ ರಿಸೀವ್ ಮಾಡೋಕೆ. ಅಷ್ಟು ಹಿತೈಷಿಗಳು, ಗಣ್ಯರು, BJPಯವರು, ಪ್ರಮುಖರು, ದಯವಿಟ್ಟು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ, ಪಾಪ ನಿಮ್ಗೆ ಅಷ್ಟು ಅನ್ಯಾಯ ಆಗಿದೆ, ಒಂದು ಪ್ರೆಸ್ ಮೀಟ್ ಮಾಡಿ ದಯವಿಟ್ಟು ಅಟ್ಲೀಸ್ಟ್ ಅಂತ ಹೇಳಿ ಅವ್ರು ಕರೆ ಮಾಡೋದು ನನಗೆ.
ನೋಡಿ, ಗೇಯ್ದಂಥ ಎತ್ತಿಗೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಗೇಯ್ದಿ ಸುಸ್ತಾಗಿರೋ ಹತ್ತಿಗೆ ಊಟ ಕೊಡಿ, ಚೆನ್ನಾಗಿ ತಿಂದು ಮಲಗಿರೋ ಎತ್ತುಗಳು ಕೊಡೋದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪಕ್ಷದಲ್ಲಿ ನಿಷ್ಠೆ, ಕಷ್ಟಪಟ್ಟು ದುಡಿದಿರೋರು, ತ್ಯಾಗ ಮಾಡಿರೋರಿಗೆ ಟಿಕೆಟ್ ಕೊಡಬೇಕು. ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತಾಡೋದಿಲ್ಲ. ಪ್ರತಾಪ್ ಸಿಂಹ ಅವರು ಟಿಕೆಟ್ ತಗೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಮೊದಲು ಬಿಜೆಪಿಗೆ ₹1 ಕಾಂಟ್ರಿಬ್ಯೂಷನ್ ಅವ್ರದ್ದು ಇರಲಿಲ್ಲ, ಕೊಡುಗೆ ಏನೂ ಇರಲಿಲ್ಲ. ಮೋದಿಯವರ ಸರ್ಕಾರದ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ 2 ಬಾರಿ ಜನರು ಆಶೀರ್ವಾದ ಮಾಡಿದ್ದಾರೆ. ಅಲ್ಲ, ಅದು ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ ನನಗಿಂತ ಹೆಚ್ಚಾಗಿ, ಅದು ನನ್ನ ಬಾಯಿಂದ ತಾವು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಅದೊಂದು. ಮತ್ತೆ ಎಲ್ಲರೂ ನೋಡಿ, ಯಾರ ಆಕಾಂಕ್ಷಿಗಳು ಇವಾಗ ಪ್ರಮುಖವಾಗಿರೋದು? ಪ್ರತಾಪ್ ಸಿಂಹ ಅವರು, ನಾಗೇಂದ್ರ ಅವರು. ಇಟ್ಸ್ ಎ ಫ್ಯಾಕ್ಟ್. ನಾಗೇಂದ್ರ ಅವರು ಸಾಕಷ್ಟು ಅನುಭವಿಸಿದ್ದಾರೆ ರಾಜಕೀಯದಲ್ಲಿ. 3 ಸಲ ಕಾರ್ಪೊರೇಟರ್ ಆಗಿದ್ದಾರೆ, 3 ಅಧ್ಯಕ್ಷರಾಗಿದ್ದಾರೆ, 3 ಸಲ. ಏನು ಹೇಳಿ? ಹೌದು. ಇಲ್ಲ ನೋಡಿ, ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು. ಯಾರು ಅಭ್ಯರ್ಥಿಯಾಗಿ ಕೇಳ್ತಾ ಇದ್ದಾರೆ ಅವ್ರಿಗೆ ಅದನ್ನೇ ನಾನು ಹೇಳ್ತಾ ಇರೋದು. ನೀವು ಜನ ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್ ಅಂತ ಒತ್ತಾಯ ಬರಬೇಕು ಜನರಿಂದ, ಮತದಾರರಿಂದ. ಮತದಾರರು ಓಟ್ ಕೊಡೋರು, ಲೀಡರ್ಗಳು ಬಂದು ಓಟ್ ಕೊಡೋಲ್ಲ, ಓಟ್ ಹಾಕಲ್ಲ. ಅವ್ರ ಕ್ಷೇತ್ರದಲ್ಲಿ ಓಟ್ ಹಾಕೊಳ್ತಾರೆ. ಹಾಗಾಗಿ ಮತದಾರರು ಮುಖ್ಯ ಇಲ್ಲಿ. ನಾನು ಅದನ್ನೇ ಹೇಳ್ತಾ ಇರೋದು. ಮತದಾರರು ಯಾರು ಬಯಸ್ತಾರೆ. ನಾನು ಕಳೆದ ಬಾರಿ ಟಿಕೆಟ್ ಕೇಳೋಂಥ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರುಗಳಿಗೆ ನಾನು ನೇರ ಪತ್ರ ಬರೆದೇ ಹೇಳಿದೆ, ಮತದಾರರನ್ನ ನೀವು ಅಭಿಪ್ರಾಯ ತಗೊಂಡು ಟಿಕೆಟ್ ಕೊಡಿ ಸರ್. ಮತದಾರರು ಯಾರು ಕೇಳ್ತಾರೆ ಕೊಡಿ, ಸಾರ್ವಜನಿಕವಾಗಿ ಮತದಾರರು ಕೇಳಿ ಅಂತ ಹೇಳಿದೆ. ಆ ಕೆಲಸ ಆಗಲಿಲ್ಲ. ಈ ಬಾರಿ ಆದ್ರೂ ಇಟ್ಸ್ ಆಲ್ ರೈಟ್, ನನಗೆ ವಿಶ್ವಾಸ ಇದೆ 100ಕ್ಕೆ 100 ನನಗೆ ಕೊಡ್ತಾರೆ ಅಂತ ನಾನು ತ್ಯಾಗ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ತ್ಯಾಗ ಮಾಡಿರೋರಲ್ಲಿ ಮೊದಲಿಗ ನಾನೇ ಬಿಜೆಪಿ ಪಕ್ಷದಲ್ಲಿ. ನನಗೆ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಆದರೂ ವರಿಷ್ಠರು ಬನ್ನಿ ಮೈಸೂರಿಗೆ ಸಾರ್ವಜನಿಕವಾಗಿ ಯಾರ್ಯಾರು ನಾವು ಆಕಾಂಕ್ಷಿಗಳಿದ್ದೀವಿ ಒಂದು ಪಟ್ಟಿ ಹಾಕ್ಬಿಡ್ತೀವಿ. ನಮ್ಮ ಅನುಭವ, ನಮ್ಮ ತ್ಯಾಗ, ಪಕ್ಷಕ್ಕೋಸ್ಕರ ಏನು ಮಾಡಿದ್ದೀವಿ, ಸಾರ್ವಜನಿಕವಾಗಿ ನಾವೇನು ಕೆಲಸ ಮಾಡಿದ್ದೀವಿ, ಬಡವ್ರ ಬಗ್ಗರಿಗೆ ಏನು ಕೆಲಸ ಮಾಡಿದ್ದೀವಿ ಅಂತ ಪಟ್ಟಿ ಹಾಕ್ತೀವಿ. ಅವರು ಆಕಾಂಕ್ಷಿ ಹಾಕ್ಲಿ, ಇನ್ನೊಬ್ರು ಆಕಾಂಕ್ಷಿ ಹಾಕ್ಲಿ, ಆ ಪಟ್ಟಿ ಆಧರಿಸ್ಲಿ, ಮತದಾರನ ಕೇಳಲಿ ವರಿಷ್ಠರು. ಹಾಗಾಗಿ ಅದರಲ್ಲಿ ನಾನೇ ಮೊದಲನೇ ಬರೋನು. ಅದು ದೇವರ ಒಂದು ಕೃಪೆ. ದೇವರು ಅಷ್ಟು ಶಕ್ತಿ ನಮಗೆ, ಸಂಘಟನಾ ಶಕ್ತಿ, ಕೆಲಸ ಮಾಡೋ ಶಕ್ತಿ, ಮನಸ್ಸು ಅದನ್ನು ನಾನು ಕೊಟ್ಟಿದ್ದಾನೆ. ನಾನು ಮಾಡ್ತಾ ಇದ್ದೀನಿ ದಿನ ಬೆಳಗ್ಗೆ. ಯಾರೋ ಒಬ್ರು ಹೆಸರು ಹೇಳಲ್ಲ, ಸಚಿವರು ಯಾರು, ಮಂತ್ರಿಗಳು, ಮುಖ್ಯಮಂತ್ರಿ ಇರ್ಬೋದು, ಅದು ಯಾರೋ ಒಂದು ಹೆಣ್ಮಗು ಬಂತು, ಹೆಸರು ಹೇಳಲ್ಲ ಪ್ಲೀಸ್, ಫೀಸ್ ಇಲ್ಲ ಅಂತೂ ನಾನು ಒಂದು ₹10,000 ಕೊಟ್ಟೆ ಅಂತ. ಬನ್ನಿ ಬನ್ನಿ ಕೂರ್ಸು, ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಹೇಮಾವತಿ ಅವರು, ಬನ್ನಿ, ಭಾರತಿ ಅವರು ಸೇರ್ ಕೊಡಿ ಅವ್ರಿಗೆ. ಆ ಹೆಣ್ಮಗುಗೆ ನಾನು ಫೀಸ್ ಕೊಟ್ಟೆ ಅಂತ ₹10,000 ₹7,000 ಏನೋ ಫೀಸ್ ಕೊಟ್ಟೆ ಅಂತ ಸುಮಾರು 50 ಕಡೆ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ದಾರೆ ಅವರು. ನಾವು ಪ್ರತಿನಿತ್ಯ ಮಾಡ್ತೀವಿ ಆ ಕೆಲಸನ. ಪ್ರಚಾರಕ್ಕೂ ಅಲ್ಲ, ಅದು ಸೇವೆ ಮಾಡೋದು ಪ್ರಚಾರಕ್ಕೋಸ್ಕರ ಅಲ್ವೇ ಅಲ್ಲ. ಈ ಕಾಲದಲ್ಲಿ ಅದು ಟ್ರೆಂಡ್ ಆಗಿದೆ, ಪ್ರಚಾರಕ್ಕೆ ನಾವು ಸೇವೆ ಮಾಡ್ತೀವಿ ಅಂತ. ಜನರು ಮೆಚ್ಚೋ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು, ದೇವ್ರ ಮೆಚ್ಚೋ ರೀತಿಯಲ್ಲಿ ಸೇವೆ ಮಾಡಬೇಕು. ನಾನು ಆ ರೀತಿ ಮಾಡ್ತಾ ಇದ್ದೀನಿ. ಮಾಧ್ಯಮದವರು ಎಲ್ಲ ನನ್ನ ಬಂಧುಗಳು. ನಾನು ಕೂಡ ನಿಮ್ಮ ಥರ ಜರ್ನಲಿಸಮ್ ಮಾಡಿದವನು. ಇಂಟರ್ನ್ಶಿಪ್ಗೆ ಟೈಮ್ಸ್ ಆಫ್ ಇಂಡಿಯಾಗೆ ಹೋದಾಗ ಕೇವಲ 15 ದಿವಸ, ಆದರೆ ಅಲ್ಲಿ ರಾಘವೇಂದ್ರ ಅಂತ ಚೀಫ್ ರಿಪೋರ್ಟ್ರು ಕೆಲಸ ಮಾಡ್ರಿ ಅಂತ 6 ತಿಂಗಳು ನನಗೆ ರಿಪೋರ್ಟರ್ ಕೆಲಸ ಕೊಟ್ಟರು. ಆ ಟೈಮಲ್ಲಿ ಅಂಥ ವೆಹಿಕಲ್ ಇಲ್ಲ. ಅಲ್ಲಿ ಯಾರು ಇದ್ದರು, ಗೌರಿಶಂಕರ್ ಅವರೆಲ್ಲ ಇದ್ದರು ಪಾಪ. ಅಲ್ಲಿ ಎಲ್ಲೆಲ್ಲಿಗೆ ಅಂತ ಡ್ರಾಪ್ ಮಾಡ್ತಾಯಿದ್ರು ನನಗೆ. ಇದು ಇಷ್ಟು ವಿಚಾರ. ನಾನು ನಿಮ್ಮವನು, ದಯಮಾಡಿ ನೀವು ಕೂಡ ನನಗೆ ನ್ಯಾಯಯುತವಾಗಿ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಗ್ಯಮ್ಮ ಏನು ಸರ್? ಸರ್ ಕೊಡ್ತಾರೆ ಸರ್, ಈ ಬಾರಿ ಕೊಡ್ತಾರೆ ಸರ್. ಕೊಡಲ್ಲ ಅನ್ನೋ ಪ್ರಶ್ನೆ ಈ ಸಲ ಇಲ್ಲ ಸರ್, ಈ ಸಲ ಇಲ್ಲ ಸರ್. ತಕಡಿ ದೇವ್ರು ಅಲ್ಲ ಸರ್, ತಕಡಿ ಇದೆಯಲ್ಲ, ವರಿಷ್ಠ ತಕಡಿ ಇದೆ. ಈ ಸಲ
ನೋಡಿ, ಕಳೆದ ಬಾರಿ ಕೂಡ ಹೇಳ್ತೀನಿ, ಅದು ನಾನು ಹೇಳ್ಬಾರ್ದು ಅಂತಿದ್ದು, 23 ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ವರಿಷ್ಠರು ನನಗೆ ಹೇಳಿದ್ದಾರೆ, ಆಲ್ಮೋಸ್ಟ್ ಆಲ್. ಎಲ್ಲ ಡೆಲ್ಲಿನಲ್ಲಿ ಕೊಟ್ಟಿದ್ದಾರೆ, ಇರಲಿ ಪರವಾಗಿಲ್ಲ, ತೊಂದರೆ ಇಲ್ಲ, ಅವ್ರು ನಮ್ಮ ಸಹೋದರರೇ, ಹಾಗಾಗಿ ತೊಂದರೆ ಇಲ್ಲ. ಈ ಬಾರಿ ನನಗೆ ಮಿಸ್ ಆಗೋ ಪ್ರಶ್ನೆ ಇಲ್ಲವೇ ಇಲ್ಲ. ನಾನೊಬ್ಬನೇ ಗೆದ್ಕೊಳ್ತೀನಿ ಅಂತ ಇಲ್ಲಿ ಹೇಳಲ್ಲ, ಸುತ್ತಮುತ್ತ ಕ್ಷೇತ್ರಗಳಲ್ಲೂ ಹೋಗಿ ಪ್ರಚಾರ ಮಾಡ್ತೀನಿ. ನನಗಿರೋ ಪಾಪ್ಯುಲಾರಿಟಿನಲ್ಲಿ ಪಕ್ಷದ ಒಂದು ಅಭ್ಯರ್ಥಿಗಳ ಗೆಲುವಿಗೆ ಸರ್ ನಿಮ್ಗೆ ಹೇಳ್ತಾರೆ ಸರ್, ನೀವು ಕೇಳಿದ್ರಿ, ನಾನೊಬ್ಬನೇ ಗೆದ್ಕೊಳ್ಬೇಕು ಅಂತ ಆಸೆ ಅಲ್ಲ. ಸುತ್ತಮುತ್ತ ಯಾರ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಾಗ್ತಾರೆ, ಅಲ್ಲೂ ಕೂಡ ನಮ್ಮದು ಅಷ್ಟೋ ಇಷ್ಟೋ ಪಾಪ್ಯುಲಾರಿಟಿ, ಅಲ್ಲೂ ಹೋಗಿ ಕೆಲಸ ಮಾಡಿ ಗೆಲ್ಲಿಸ್ಕೊಳ್ಳುವಂಥ ಒಂದು ಮನಸ್ಸಿದೆ ಸರ್, ಜವಾಬ್ದಾರಿ ಕೊಟ್ಟರೆ ಪಕ್ಷ.